ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ಎಲ್ಲ ಕಡೆ ಸ್ಟ್ರೈಕ್ ಇದೆ. ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಿಗೆಲ್ಲ ರಜೆ ಕೊಟ್ಟಿದ್ದಾರೆ. ಬಟ್ ನಮ್ಮ ಕಂಪ್ನಿಲಿ ಮಾತ್ರ ರಜೆ ಕೊಟ್ಟಿಲ್ಲ. ಇವಾಗ ಏನಪ್ಪ ಮ್ಯಾಟ್ರು ಅಂದರೆ, ರಜೆ ಕೊಟ್ಟಿದ್ದಿಲ್ಲ ಅಂತ ಎಲ್ಲ ಬಂದು ಕಂಪ್ನಿ ಮುಂದೆ ಸ್ಟ್ರೈಕ್ ಮಾಡ್ತಿದ್ರು. ಅದಕ್ಕೋಸ್ಕರ ಇವಾಗ ರಜೆ ಕೊಟ್ಟು ಎಲ್ಲ ಹೋಗಿ ಅಂತ ಹೇಳಿ ಮನೆಗೆ ಕಳಿಸ್ತಿದ್ದಾರೆ. ಅದಕ್ಕೆ ನಾನು ಊಟ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀನಿ. ಸ್ಟ್ರೈಕ್ ಮಾಡೋದ್ರಿಂದ ಒಂದು ರೀತಿ ಒಳ್ಳೆಯದು ಇದೆ, ಒಂದು ರೀತಿ ಕೆಟ್ಟದ್ದು ಇದೆ. ನಮ್ಮ ಸರ್ಕಾರಕ್ಕೆ ಸ್ಟ್ರೈಕ್ ಮಾಡಿದಾಗಲೇ ಗೊತ್ತಾಗೋದು. ಅಷ್ಟೇವರೆಗೂ ಸುಮ್ಮನೆ ಇರ್ತಾರೆ, ನೋಡೋಣ ಏನು ಮಾಡ್ತಾರೆ ಅಂತ. ನಮ್ಮ ಕಂಪ್ನಿ ಮುಂದೆ ಬಂದು ಸ್ಟ್ರೈಕ್ ಮಾಡಿದರು, ಮಧ್ಯಾಹ್ನ ಮಾಡವ್ರೆ. ಬೆಳಗ್ಗೆನಾರ ಬರ್ಬೇಕು ತಾನೆ, ಬೇಗ ಮನೆಗೆ ಹೋಗೋದಿತ್ತು. ಎಲ್ಲ ಹಾಳಾಯಿತು ಮಧ್ಯಾಹ್ನ ಬಂದು. ಇವತ್ತು ಯಾಕೆ ಸ್ಟ್ರೈಕ್ ಮಾಡ್ತಾಯಿದ್ದಾರೆ ಅಂದರೆ, ರೈತರಿಗೆ ಅನ್ಯಾಯ ಆಗಿದೆ. ಅವರು ಬಜೆಟ್ ಮಂಡನೆ ಮಾಡಿದ್ರಲ್ಲಿ ರೈತರಿಗೆ ಏನೂ ಕೊಟ್ಟಿಲ್ಲ, ಏನೂ ಸಿಗ್ತಿಲ್ಲ ರೈತರಿಗೆ ಅಂದ್ಬಿಟ್ಟು ಸ್ಟ್ರೈಕ್ ಮಾಡ್ತಿದ್ದಾರೆ. ಗುರು, ನಾವು ರೈತರ ಮಕ್ಕಳೇ, ಸಾಥ್ ಕೊಟ್ಟೇ ಕೊಡ್ತೀವಿ. ಏನು ಮಾಡ್ತೀರಾ, ಎಲ್ಲ ಜಪಾನು ತೈವಾನು ಕಂಪ್ನಿಗಳೇ ಜಾಸ್ತಿ ಇರೋದು. ಅವರಿಗೆ ಸ್ಟ್ರೈಕಿಗೆ ಅಂದರೆ ಅರ್ಥ ಆಗಲ್ಲ, ನಾವೇ ಅರ್ಥ ಮಾಡಿಸ್ಬೇಕಾಗತ್ತೆ. ಇಷ್ಟು ಇವತ್ತಿನ ವಿಷಯವಾಗಿತ್ತು. ಓಕೆ ಫ್ರೆಂಡ್ಸ್, ಬಾಯ್.